ವಿಧಾನ ಪರಿಷತ್ನಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡಿದಂಥ ಮಾತು ಅಥವಾ ಬಳಸಿದಂಥ ಒಂದು ಶಬ್ದ ವಿವಾದಕ್ಕೆ ಕಾರಣ ಆಗಿದೆ. ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಅದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಗೂಂಡಾಗಿರಿ ಶಬ್ದ ಬಳಕೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಈಗ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಪರಿಷತ್ ಕಲಾಪದಲ್ಲಿ ಗೂಂಡಾಗಿರಿ ಪದವನ್ನು ಮುಖ್ಯಮಂತ್ರಿ ಬಳಸಿದ್ರು. ನಾನು ಬೇರೆ ಯಾವುದೇ ದುರುದ್ದೇಶದಿಂದ ಆ ಪದವನ್ನು ಬಳಸಿರೋದಲ್ಲ. ಈಗಾಗಲೇ ನಾನು ಆಡಿದಂಥ ಮಾತನ್ನು ಕಡತದಿಂದ ತೆಗೆದು ಹಾಕಿದ್ದಾರೆ. ಮತ್ತೆ ಕಲಾಪದಲ್ಲಿ ಅದನ್ನೇ ಪ್ರಸ್ತಾಪ ಮಾಡುವಂಥ ಅವಶ್ಯಕತೆ ಇಲ್ಲ. ಸಭಾಪತಿಗಳ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ. ನೋಡ್ರಿ, ಹೇಳಿ ನೀವು ಈ ತರ ಮಾಡಿದ್ರೆ ಹೆಂಗ್ರಿ? ಪೂಜಾರಿ ನೋಡಿ, ನಾ ಅವ್ರಿಗೆ ಕೊಟ್ಟಿದ್ದೀನಿ, ಅವ್ರಿಗೆ ಕೊಟ್ಟಿದ್ದೀನಿ, ನಾ ಹೇಳ್ತೀನಿ, ಕುತ್ಕೊಳ್ಳಿ, ಕೂಡ್ರಿ. ಹೇಳಿದ್ರೆ ಕೇಳೋದು. ಕ್ವಶನ್ ಉತ್ತರ ಕೊಡ್ತಾ ಇದ್ದೀನಿ. ಕ್ವಶನ್ ಕೇಳಿದ್ದಾರೆ, ನಾನು ಉತ್ತರ ಕೊಡ್ತಾ ಇದ್ದೀನಿ. ಮುಗಿಸಿದ ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಲಿ. ಈಗ ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಮಾಡಿದ್ರೆ ಒಂದು ನಿಮಿಷ ಕೇಳಿ, ಗೂಂಡಾಗಿರಿ ಮಾಡ್ತೀರಾ? ರಾಜ್ಯದ ಜನ ನೋಡ್ತಾ ಇದ್ದಾರೆ. 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ನೀವು ಹೇಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಈ ರಾಜ್ಯಕ್ಕೆ ಅಂತ ಹೇಳಿ 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ಮಾಹಿತಿ ಕೊಡ್ತಾ ಇದ್ದೀವಿ. ಅವ್ರು ಕೇಳ್ತಾರೆ. ಅವ್ರು ಕೇಳಿದ ಮೇಲೆ ಏನಾದ್ರು ಇದ್ರೆ ನಿಮ್ ಪರ್ಮಿಷನ್ ತಗೊಂಡು ಕೇಳಿ. ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ಅದರರ್ಥ ಅವರು ತಪ್ಪು ಮಾಡಿದ್ದಾರೆ, ತಪ್ಪುಗಳನ್ನು ಹೇಳ್ಬಾರದು ಅಂತೇಳಿ ಗಲಾಟೆ ಮಾಡಿದ್ದಾರೆ. ನಾನು ಮಾನ್ಯ ಅಧ್ಯಕ್ಷರೇ, ಯಾವುದೇ ದುರುದ್ದೇಶ ಇಲ್ಲ. ನಾನು ಉತ್ತರ ಕೊಡ್ತಾ ಇದ್ದೆ. ಆ ಉತ್ತರ ಕೊಡುವಾಗ ಮಾನ್ಯ ರುದ್ರೇಗೌಡರು ಅವರು ಮಧ್ಯದಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಇದು ಮಾಡಿದ್ರು. ನಾನು ಹೇಳಿದ್ರೆ ಕೂತ್ಕೊಳ್ರಿ ಅಂತ ಹೇಳಿದೆ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶದಿಂದಲೂ ಕೂಡ ದುರುದ್ದೇಶದಿಂದ ಅವ್ರಿಗೆ ಗೌರವ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೇಳದ್ದಲ್ಲ. ನಂಬರ್ 1. ನಂಬರ್ 2, ಈಗಾಗಲೇ ನಾನು ಆಡದಂಥ ಮಾತುಗಳನ್ನೆಲ್ಲ ತೆಗೆದಾಕ್ಬಿಟ್ಟಿದ್ದೀರಿ ಕಡತದಿಂದ. ಮತ್ತೆ ಅದನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಏನಿದೆ? ಎಲ್ಲ ಕಡತಗಳು ಎಲ್ಲ ಅವು ಅಸಂಸದೀಯ ಅಲ್ಲ, ಆದರೂ ಕೂಡ ತೆಗೆದಾಕಿದ್ದೀರಿ. ನಿಮ್ಮ ತೀರ್ಪನ್ನು ಒಪ್ಕೊಳ್ತೀವಿ ನಾವು. ನೀವು ತೆಗೆದಾಕಿದ್ರಿ ಅಂತಂದಮೇಲೆ ಮತ್ತೆ ಪ್ರಸ್ತಾಪ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. HK ಪಾಟೀಲ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಮತ್ತೆ ಪ್ರಸ್ತಾಪ ಮಾಡೋದು ಬೇಡ, ಮುಂದುವರಿಸೋಣ ಅಂತ ಹೇಳಿದಿರಿ. ನೀವು ಕೂಡ ನಂದು ಉತ್ತರ ಇನ್ಕಂಪ್ಲೀಟ್, ಬಿಕಾಸ್ ಅವ್ರು ಏನು ಹೇಳ್ತಾರೆ, ಬಹಳ ಉದ್ದನೇ ಉತ್ತರ ಕೊಡ್ತಾರೆ. ಇದು ರಾಜ್ಯಪಾಲರ ಭಾಷಣ ಮೇಲೆ ಕೊಡ್ತಕ್ಕಂಥ ಉತ್ತರ ಅಲ್ಲ, ಬಜೆಟ್ ಮೇಲೆ ಕೊಡ್ತಕ್ಕಂಥ ಉತ್ತರ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ದಿ ಕ್ವಶನ್ ಇಸ್ ಲೈಕ್ ದಟ್. ಎಲಾಬರೇಟ್ ಆಗಿ ಉತ್ತರ ಕೊಡಬೇಕಾದಂಥ ಅಗತ್ಯ ಇದೆ. ಹಾಗಾಗಿ ಉತ್ತರ ಕೊಡ್ತಾ ಇದೆ ಎಲಾಬರೇಟ್. ಅದು ಬಿಟ್ಟರೆ ಬೇರೆ ಏನೂ ಅಲ್ಲ. ಆಮೇಲೆ ನಾನು ಸ್ವಲ್ಪ ಇರಿ, ಕೂತ್ಕೊಳ್ರಿ ಪ್ಲೀಸ್ ಕೂತ್ಕೊಳ್ಳಿ. ಇವರೇ ನಾರಾಯಣ ಸ್ವಾಮಿ ಕೂತ್ಕೊಳ್ರಿ ಪ್ಲೀಸ್. ನಾನು ಉತ್ತರ ಕೊಟ್ಟ ಮೇಲೆ ಅವ್ರಿಗೆ ಅವಕಾಶ ಕೊಟ್ಟರೆ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ನಾನು ಉತ್ತರ ಕೊಡೋಕ್ಕೆ ತಯಾರಾಗಿದ್ದೀನಿ. ಇನ್ನು ಉತ್ತರನೇ ಮುಗಿಸಿಲ್ಲ ನಾನು. ಮಧ್ಯದಲ್ಲಿ ಹೇಳ್ಬೇಡಿಯಪ್ಪ ಅಂತ ಹೇಳೋದಷ್ಟೇ. ಮಧ್ಯೆ ಹೇಳ್ಬೇಡಿಯಪ್ಪ, ಉತ್ತರ ಮುಗಿದ ಮೇಲೆ ಅವರು ಫಸ್ಟ್ ಅವ್ರು ಕ್ವಶನ್ ಕೇಳಿರೋರು ಅವ್ರು ಕ್ಲಾರಿಫಿಕೇಶನ್ ಕೇಳಿದ್ಮೇಲೆ ಬೇರೆ ಯಾರು ನೀವು ಅವಕಾಶ ಕೊಟ್ಟರೆ ಬೇರೆಯವರೆಲ್ಲ ಕೇಳಲಿ. ನಥಿಂಗ್ ರಾಂಗ್. ಅದನ್ನು ಹೇಳಿರೋದು. ಅದರಿಂದ ಈಗೆಲ್ಲ ತೆಗೆದಾಕ್ಬಿಟ್ಟದ ಮೇಲೆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ತೆಗೆದಾಕ್ಬಿಟ್ಟಿದ್ದೀರಿ. ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.